ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಒಂದು ರಾಗದಿಂದ ನಾವು ಮಹಿಮೆ ಪಡಿಸಿದ್ದೇವೆ. ಈ ಹಾಡಿನ ಮುಖಾಂತರ ದೇವರ ನಾಮ ಮಹಿಮೆ ಹೊಂದಲಿ. ಹಾಗೂ ಈಗ ಇವತ್ತು ಕೊಟ್ಟಂತ ಒಂದು ಸಂದೇಶವನ್ನು, ನಿನ್ನೆ ತೆಗೆದುಕೊಂಡ ಸಂದೇಶವನ್ನೇ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ನಿನ್ನೆ ನಾವು ಓದಿರೋದು 7ನೇ ಅಧ್ಯಾಯ ವಾಕ್ಯ ತನಕ ಓದಿದ್ವಿ. ಇವತ್ತು ಅದನ್ನೇ 8ನೇ ವಾಕ್ಯದಿಂದವೇ ನಾವು ಇವತ್ತು ದೇವರು ನಮಗೆ ಕೊಟ್ಟಿರುವಂತಹ ಭಾಗವಾಗಿದೆ. ಅದನ್ನು ಧ್ಯಾನಿಸೋಣ. ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದದೆ. ಹಲ್ಲೆಲೂಯಾ. ಹಿಂದೆ 7ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ ನೀವು ಆಗಬೇಡ್ರಿ. ಬೀದಿ ಚೌಕಗಳಲ್ಲಿ ಉದ್ದವಾದ ಪ್ರಾರ್ಥನೆ ಮಾಡುವಂತ ವಿಷಯದಲ್ಲಿ ಪ್ರತಿಯೊಂದು ದೇವರು ಹೇಳಿದ್ದಾರೆ. ಒಳಗಡೆ ಸರಿ ಇಲ್ಲದೆ ನೀವು ಮೇಲ್ಗಡೆ ಪ್ರಾರ್ಥನೆ ಮಾಡಿ ಏನು ಲಾಭ, ಏನು ಪ್ರಯೋಜನ ಅಂತ ಸ್ವಾಮಿ. ಹಲ್ಲೆಲೂಯಾ. ಎರಡು ಮಾತಿನ ಮೇಲೆ ದೇವರು ಕೇಳುವಂತವರಾಗಿದ್ದಾರೆ. ಅಂದ್ರೆ ಅರ್ಥ, ಚಿಕ್ಕ ಪ್ರಾರ್ಥನೆ ಚೊಕ್ಕವಾಗಿ ಇರಬೇಕು. ನಾವು ಉದ್ದವಾದ ಪ್ರಾರ್ಥನೆ ಮಾಡ್ತೇವೆ, ಏನ್ ಪ್ರಯೋಜನ ಪ್ರಿಯರೇ? 2 ವಾಕ್ಯ 2 ಪ್ರಾರ್ಥನೆಯಲ್ಲಿ ದೇವರ ನಾಮ ಮಹಿಮೆ ಪಡಿಸಬಹುದು. ಹಲ್ಲೆಲೂಯಾ. ಹಾಗಾಗಿ ನಮಗೆ ಏನೇನ್ ಬೇಕು ಅಂತ ತಂದೆಗೆ ತಿಳಿದದೆ ಗೊತ್ತಿದೆ ಅಂತ ಹೇಳ್ತಾರೆ ಇಲ್ಲಿ 8ನೇ ವಚನದಲ್ಲಿ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವಿದೆ ಎಂದು ಆತನಿಗೆ ತಿಳಿದಿದೆ. ಆದ್ದರಿಂದ ನೀವು ಹಾಗೆ ಪ್ರಾರ್ಥನೆ ಮಾಡತಕ್ಕದ್ದು. ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಕಲಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವನ್ನು ಪರಿಶುದ್ಧವೆಂದು ಎಣಿಸಲ್ಪಡಲಿ. ದೇವರು ಪರಲೋಕದಲ್ಲಿರುವ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹಲ್ಲೆಲೂಯಾ. ಬೇರೆ ನಾಮ ಇಲ್ಲ, ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ. ಯೇಸು ಸ್ವಾಮಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಎಂಬುದಾಗಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಮಾಡತಕ್ಕದ್ದು, ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವನ್ನು ಪರಿಶುದ್ಧ ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಪರಲೋಕದಲ್ಲಿ ಹೇಗೆ ನೆರವೇರ್ತದೆ ಆ ರೀತಿ ಭೂಲೋಕದಲ್ಲಿ ನೆರವೇರಲಿ ಅಂತ ಯೇಸುಸ್ವಾಮಿ ನಮ್ಗೆ ಕಲಿಸ್ಕೊಡ್ತಾರೆ. ಹೀಗೆ ನೀವು ಪ್ರಾರ್ಥನೆ ಮಾಡ್ರಿ, ಹೀಗೆ ನೀವು ಜೀವಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. 1 ತಿಂಗಳಿಗೆ ಬೇಕು ಅಂತ ಕೂಡ್ಸ್ಕೊಡ್ರಿ ಅಂತ ಹೇಳ್ತಾ ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇದ್ದೀವಿ? ತಿಂಗ್ಳುಗಟ್ಟಲೆ ಕೂಡ್ಸಿಟ್ಕೊಳ್ತೀವಿ, ಮುಂದೆ ಸಿಗುತ್ತೋ ಇಲ್ಲೋ ಅಂತ. ಇಲ್ಲ ಭಯ, ಅದು ಬೇರೊಬ್ಬರಿಗೆ, ನಮಗಲ್ಲ, ದೇವರ ಮಕ್ಕಳಿಗೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇರೋದು, ಅನುದಿನದ ಆಹಾರ ಕೊಡುವಾತನೇ. ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋದು, ಅನುದಿನದ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರ. ಅನುದಿನ, ಪ್ರತಿ ದಿವಸ ನಮ್ಗೆ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರ. ಸ್ವಾಮಿ ತಿಂಗಳಿಗೊಮ್ಮೆ ಆಹಾರ ಕೊಡುವಾತನೇ ನಿಮ್ಗೆ ಸ್ತೋತ್ರ ಅಂತ ನಾವು ಇಲ್ಲಿ ವಾಕ್ಯ ಬರ್ದಿಲ್ಲ. ಅನುದಿನದ ಆಹಾರ ಕೊಡುವಾತನೇ ನಿಮ್ಗೆ ಸ್ತೋತ್ರ ಎಂಬುದಾಗಿ ಯಾರು ಭಕ್ತನ ಪ್ರಾರ್ಥನೆ. ಅದಕ್ಕೆ ದೇವ್ರು ಹೇಳ್ತಾರೆ, ಹಕ್ಕಿಗಳನ್ನ ನೋಡ್ರಿ, ಅವು ನೋಡಿ ಕಲ್ತ್ಕೊಳ್ರಿ. ಅದಕ್ಕೆ ಯಾವ ಗದ್ದೆ, ಜಮೀನ್, ತೋಟ ಗೀಟ ಏನು ಇಲ್ಲ, ಅವನ್ನೇ ನಾನು ಸಾಕ್ತಾ ಇದ್ದೀನಲ್ವಾ. ನೀವು ಅದಕ್ಕಿಂತ ಹೆಚ್ಚಿನವ್ರು, ನಿಮ್ಮನ್ನ ನಾನು ಬಿಡ್ತೇನಾ? ಹಲ್ಲೆಲೂಯಾ. ನೋಡ್ರಿ, ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇದು ಸ್ವಲ್ಪ ಕಷ್ಟ. ಪ್ರಾರ್ಥನೆಗೆ ಹೋಗ್ತೀವಿ, ವಾಕ್ಯ ಕೇಳ್ತೀವಿ, ಎಲ್ಲ ಮಾಡ್ತೀವಿ, ಇದು ಸ್ವಲ್ಪ ಕಷ್ಟ ಇದೆ. ದೇವರು ಹೇಳ್ತಾರೆ, ಇಂಥದ್ದೆಲ್ಲ ನೀವು ಮಾಡ್ಕೊಂಡು ಬಂದ್ರೇನೆ ನಿಮ್ಮ ಪ್ರಾರ್ಥನೆ ನನ್ನ ಹತ್ರ ಬರೋದು. ಆ ಪ್ರಾರ್ಥನೆಯನ್ನು ನಾನು ಕೇಳಿ ನಿಮಗೆ ಸದುತ್ತರವನ್ನು ಕೊಡೋದು ನಾನೇ. ಹಲ್ಲೆಲೂಯಾ. ಹೀಗೆ ನಾವು ಕನಸಿನಲ್ಲಿ ಸಹ ಯಾರಿಗೂ ಕೇಡು ಬಯಸಬಾರ್ದು ಪ್ರಿಯರೇ. ದೇವರ ಯೇಸು ಸ್ವಾಮಿ ನಮ್ಗೆ ಇದನ್ನೇ ಕಲಿಸ್ತಾ ಬರ್ತಾ ಇರೋದು ಮತ್ತಾಯನ ಬರೆದ ಸುವಾರ್ತೆಯಿಂದ. ಹಲ್ಲೆಲೂಯಾ. ನಾನು ಹೇಗೆ ಮಾಡಿದೆನೋ ಅದೇ ರೀತಿಯಾಗಿ ನೀವು ಇದು ಮಾಡ್ರಿ ಅಂತ. ಹಾಗಾಗಿ ಅದ್ರ ಪ್ರಕಾರನೇ ನಾವು ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇದು ಬೇಕು.
ಎಲ್ಲರಿಗೂ ಬೇಕು. ಶೋಧನೆ ಮಾತ್ರ ಸಹಿಸಬೇಡ ಸ್ವಾಮಿ. ಶೋಧನೆ ನಮಗೆ ಬರದಂತೆ ಕಾಪಾಡು, ನಮ್ಮನ್ನು ರಕ್ಷಣೆ ಮಾಡಿ. ಇಲ್ಲಿ ಏನೇನಿದೆ ಅದೆಲ್ಲ ನಾವು ಲೋಕದ ಜ್ಞಾನ ಎಲ್ಲ ತೆಗೆದು ಕಮ್ಮಿ ಮಾಡಿ ಈ ಜ್ಞಾನದಲ್ಲಿ ಬೆಳಿಬೇಕು ಅಂತ ಸ್ವಾಮಿ ಹೇಳ್ತಾರೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದಾದರೆ ಪರಲೋಕದಲ್ಲಿರುವ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವ. ಇತರರ ತಪ್ಪುಗಳನ್ನು ಈ ಲೋಕದಲ್ಲಿ ಯಾರದೇ ಇರ್ಬೋದು, ಎಲ್ಲವನ್ನು ನಾವು ಸಹಿಸಿಕೊಂಡು ಅಲ್ಲಿ ದುರಾತ್ಮನ ಏನಾರ ತಂದಾಗ್ತಾನೆ. ನಾವು ಮೌನವಾಗಿದ್ರೆ ನಮ್ಮನ್ನ ಏನಾರ ಒಂದು ಮಾಡಬೇಕು, ಇವ್ರ ಬಾಯಿಂದ ಬರ್ಸ್ಬೇಕು, ಒಂದು ಬೇಡವಾದ ಮಾತುಗಳನ್ನ ಬರ್ಸ್ಬೇಕು, ಜಗಳ ಮಾಡಿಸ್ಬೇಕು, ಮಾತು ಬಿಡಿಸ್ಬೇಕು. ಹಾಲೆಲೂಯಾ. ಹಾಗಾಗಿ ಇದ್ಯಾವುದಕ್ಕಿಂದರೆ ನೀವಿತರರ ತಪ್ಪುಗಳನ್ನು ಕ್ಷಮಿಸೋದಾದರೆ ಪರಲೋಕದಲ್ಲಿರುವ ತಂದೆಯ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವ. ಇದೆಲ್ಲ ದೇವ್ರು ನಮ್ಮನ್ನು ಕಲಿಸ್ಕೊಡ್ತಾ ಇದ್ದಾರೆ. ಆದರೆ ನೀವು ಈ ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಲೆಲೂಯಾ. ನೋಡ್ರಿ, ಜನರ ತಪ್ಪುಗಳನ್ನು ನಾವು ಕ್ಷಮಿಸೋದಾದರೆ, ನಾವು ಏನೋ ತಪ್ಪು ನಡ್ತಾರೆ, ಜಗಳ ಮಾಡ್ತೀವಿ, ಬೈತೀವಿ, ಬೇರೆ ಬೇರೆ ಅಂದ್ರೆ ನಾವು ಮಾತಾಡ್ತೀವಿ, ಎಲ್ಲ ನಾವೇನ್ ಮಾಡ್ಬೇಕು, ಒಂದು ನಿಮಿಷ ಮೌನವಾಗಿದ್ದು ದೇವ್ರ ಕರಳಲ್ಲಿ ಒಪ್ಪಿಸ್ಕೊಟ್ರೆ ದೇವ್ರು ನಡೆಸ್ತಾರೆ. ಸಡನ್ ಆಗಿ ನಾವೇನೋ ಮಾತಾಡ್ತೀವಿ. ಹಾಗೆ ಅದಕ್ಕೆ ಯಾವುದೇ ಇದ್ರೂ ಮಾತಾಡಿ ನಾವು ತೀರ್ಮಾನ ಬರಬೇಕು. ದೇವರ ಮಕ್ಕಳಿಗೆ ಮಾತಾಡಬೇಡ ಅಂತ ಹೇಳಿಲ್ಲ, ಆದ್ರೆ ವಾಕ್ಯಕ್ಕೆ ವಿರೋಧವಾಗಿ, ಯೇಸು ಸ್ವಾಮಿಗೆ ವಿರೋಧವಾಗಿ ಯಾವುದು ಮಾತುಗಳನ್ನು ಆಡಬಾರದು. ನಾವು ಮಾತಾಡದೆ ಈ ಭೂಮಿ ಮೇಲೆ ಬದುಕಕ್ಕಾಗುವುದಿಲ್ಲ. ಹಾಲೆಲೂಯಾ. ಯೇಸು ಸ್ವಾಮಿನೂ ಮಾತನಾಡಿದ್ರು, ಯೇಸು ಸ್ವಾಮಿನೂ ಬಿರಿ ಕಾಲಿನಲ್ಲಿ ನಡೆದಾಡಿದ್ರು, ಜನರಿಗೆ ಉಪದೇಶ ಮಾಡಿದ್ರು, ರೋಗ ಎಲ್ಲವನ್ನು ಸೌಖ್ಯ ಮಾಡಿದ್ರು, ಸತ್ತವರನ್ನ ಎಬ್ಬಿಸಿದ್ರು. ಎಲ್ಲ ಬಾಯಿದೆ, ಮಾತನಾಡಿದ್ರಲ್ಲ. ಅದೇ ರೀತಿಯಾಗಿ ನಾವು ಮಾತನಾಡಬೇಕು, ನಡಿಬೇಕು, ಓಡಾಡಬೇಕು. ಆದರೆ ದೇವರ ವಾಕ್ಯಕ್ಕೆ ವಿರೋಧವಾದ ಯಾವುದನ್ನು ನಮ್ಮಲ್ಲಿ ಇರಬಾರದು. ಹಾಲೆಲೂಯಾ. ಹಾಗೆ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಹಾಲೆಲೂಯಾ. ನಾನು ಉಪವಾಸ ಇದ್ದೀನಿ, ತಲೆ ಬಾಚುವುದಿಲ್ಲ, ಸಪ್ಪವಾಗಿದ್ದೀನಿ, 4 ಜನ ಕೇಳ್ತೀನಿ, ಅಯ್ಯೋ ಇವತ್ತು ನಾನು ಉಪವಾಸ ಇದ್ದೀನಿ, ಅಯ್ಯೋ ನಾನು ಉಪವಾಸ ಇದ್ದೀನಿ, ಇಲ್ಲಿ ಫಲ ದೊರೆಯುವುದಿಲ್ಲ ಅಂತಾರೆ ಸ್ವಾಮಿ. ಹಾಲೆಲೂಯಾ. ಮಾತಾಡೋಣ, ದೇವರು ವಾಕ್ಯ ಹೇಳ್ತದೆ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿತಾ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಉಪವಾಸಗಿದ್ದು ತಲೆ ವಿಕಾರ ಮಾಡಿಕೊಂಡು ನಾವು ನಡೆದ್ರೆ ನಮಗೆ ಪ್ರತಿಫಲ ಸಿಕ್ಕಿದೆ ಅಂತ ನಾವು ನೆನೆಸ್ತೇವೆ. ಹಾಲೆಲೂಯಾ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀವು ಉಪವಾಸವಿರುವೆಂದು ನಿಮಗೆ ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿ ಇರುವ ನಿನ್ನ ತಂದೆ ಉಪವಾಸವೆಂದು ಕಾಣಿಸಿಕೊಳ್ಳುವೆ. ನಾವು ತಲೆಗೆ ಎಣ್ಣೆ ಹಚ್ಚಿಕೊಂಡು ಜನರ ಮುಂದೆ ಉಪವಾಸ ಇಲ್ಲದಂತೆ ನಾವು ಕಾಣುವುದಾದ್ರೆ ತಂದೆ ಯೇಸು ಸ್ವಾಮಿಗೆ, ತಂದೆಯಾದ ದೇವರಿಗೆ ಮೆಚ್ಚಿಕೆಯಾಗಿದ್ದೇವೆ. ಹಾಲೆಲೂಯಾ. ಇಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಇದು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದರಿಂದ ನಾನು ಪಾಠ ಕಲ್ತಿದ್ದೀನಿ ಪ್ರಿಯರೇ. ನಾನು ಪ್ರತಿ ಸಲ ಹೆಚ್ಚು ಕಮ್ಮಿ ನಾವು ಉಪವಾಸವಿದ್ದು ಒಂದು 22-23 ವರ್ಷ ಆಯ್ತು. ಪ್ರತಿ ಶುಕ್ರವಾರ ಆ ಉಪವಾಸದಿಂದ ನಾವು ಎಷ್ಟೋ ಜನಗಳಿಗೆ ನಾವು ಹೇಳ್ಕೊಂಡಿದ್ದೇವೆ, ಅಯ್ಯೋ ನಾನು ಇವತ್ತು ಉಪವಾಸ ಇದ್ದೀನಿ, ಅಯ್ಯೋ ನಾನು ಇವತ್ತು ಉಪವಾಸ ಇದ್ದೀನಿ. ಆದ್ರೆ ಈ ವಾಕ್ಯ ತಿಳಿದಿದ್ದ ಮೇಲೆ ನಾನು ಮೌನ ಆಗುತ್ತೆ. ನನಗೆ ಇಷ್ಟು ವರ್ಷ ಏನೋ ಪ್ರತಿಫಲ ಸಿಕ್ಕಲಿಲ್ಲ. ಅದಕ್ಕೆ ದೇವರು ಕಲಿಸಿ ಕೊಡ್ತಾ ಇದ್ದಾರೆ. ಮುಖ ಸಪ್ಪಗೆ ಮಾಡ್ಕೋಬೇಡ, ಮುಖವನ್ನು ತೊಳೆದುಕೋ, ತಲೆಗೆ ಎಣ್ಣೆಯನ್ನು ಹಚ್ಚಿಕೋ. ನೀನು ಉಪವಾಸ ಅಂದ್ರೆ ಯಾರಿಗೂ ಗೊತ್ತಾಗದೇ ಇರಲಿ. ಅವಾಗ ಪರಲೋಕದಲ್ಲಿರುವ ತಂದೆಯೇ ನಿನಗೆ ಫಲ ಕೊಡ್ತಾರೆ.
ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಹಾಲೆಲೂಯಾ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನಾಳೆ ಇದೇ 19ನೇ ವಚನದಿಂದನೇ ನಾಳೆ ತೆಗೆದುಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿದ್ದೀನಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳ ಒಪ್ಪಿಸ್ಕೊಡ್ತೀನಿ. ಕರ್ತನೆ, ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಯಾರ್ಯಾರಿಗೆ ಸ್ವಾಮಿ ಇದೆಯೋ ದೇವರೇ, ಅವರೆಲ್ಲರೂ ಸ್ವಾಮಿ ದೇವರೇ ಕರ್ತನೆ ಅವರಿಗೆ ಸಹಾಯ ಮಾಡು ದೇವರೇ. ನಿಮಗೆ ಸ್ತೋತ್ರ. ನೀವು ಕರ್ತನೆ ಬಂದಿರದೆ ಮನುಷ್ಯರ ಪಾಪಗಳನ್ನ ಕರ್ತನೆ ಶುದ್ಧಿ ಮಾಡ್ಲಿಕ್ಕೆ, ಅವ್ರ ಕಷ್ಟಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ, ರೋಗವನ್ನು ಬಿಡುಗಡೆ ಮಾಡ್ಲಿಕ್ಕೆ ಸ್ವಾಮಿ ನೀವು ಬಂದಿದೆಯಪ್ಪ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಈ ಸ್ವಾಮಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಇರುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್.